ಆರಂಭ ಆಗ್ತಾ ಇದೆ. ಆದರೆ ಆರಂಭದಲ್ಲೇ ಗಣತಿದಾರರಿಂದ ಬೇಸರ ವ್ಯಕ್ತವಾಗಿದೆ. ಗಣತಿಗೆ ಬೇಕಾದ ಕಿಟ್ಟನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ID ಕಾರ್ಡ್ ಇಲ್ಲ, ಪೆನ್ ಇಲ್ಲ, ಪೇಪರ್ ಇಲ್ಲ, ಪ್ಯಾಡ್ ಇಲ್ಲ, ಬ್ಯಾಗ್ ಇಲ್ಲ. ಮತ್ತು ಹೆಂಗ್ರಿ ಮಾಡಬೇಕವರು? ಏನು ಮನೆಯಿಂದ ತೊಗೊಂಡು ಮಾಡಬೇಕಲ್ಲಿ? ಎಲ್ಲವೂ ಅಗತ್ಯವಾಗಿ ಪೂರೈಕೆ ಮಾಡಬೇಕಲ್ವಾ? ಇಲ್ಲಿವರೆಗೂ ಕೂಡ ಏನು ಕೊಟ್ಟಿಲ್ಲ. ಕೇವಲ 3 ಜಿಲ್ಲೆಗಳಿಗಷ್ಟೇ ಪೂರೈಕೆ ಮಾಡಿದರೆ ಗದಗ 1, ಕೊಡಗು ಮತ್ತು ಚಾಮರಾಜನಗರ ಅಷ್ಟೇ ಕೊಟ್ಟಿರೋದು. ಉಳಿದ ಜಿಲ್ಲೆಗಳಿಗೆ ಇನ್ನೂ ಕೂಡ ಕಿಟ್ಟು ಪೂರೈಕೆ ಆಗಿಲ್ಲ. ಕಿಟ್ಟು ಬಂದಿಲ್ರಿ ಇವ್ರಿಗೆ. ಪೆನ್ನು, ಪೇಪರು, ಪ್ಯಾಡು, ಬ್ಯಾಗು. ಹೆಂಗೆ ಮಾಡಬೇಕು ಗಣತಿನ? ಸುಮ್ಮನೆ ಬಡ ಕುಚ್ಕೊಳ್ಳೋದು. ಎಲ್ಲ ರೆಡಿ ಇದೆ, ಗಣತಿ ಆಗುತ್ತೆ. 3 ಡಿಸ್ಟಿಕಲ್ಲಿ ಬಂದಿರೋದು. ಮತ್ತು ಇವ್ರಿಗೆ ಕೇಳಿದಾಗೆಲ್ಲ ವರದಿ ಕೊಡ್ಬೇಕು. ಎಷ್ಟೋ ಶಿಕ್ಷಕರು ನೋಡಿ, ಲಾಸ್ಟ್ ಟೈಮು ರಾಜ್ಯ ಸರ್ಕಾರ ಮಾಡಿದಾಗ ಭಾಳ ನೋವನ್ನು ಅನುಭವಿಸ್ಬಿಟ್ರು. ಅವರು ಕಣ್ಣೀರು ಹಾಕ್ಬಿಟ್ರು ಕೆಲವೊಬ್ಬರು. ಈ ಸರ್ಕಾರಗಳೇನು ಮಾಡುತ್ತಂದರೆ ಸರ್ಕಾರಿ ಅಧಿಕಾರಿಗಳನ್ನು, ಈ ಟೀಚರ್ಸ್ಗಳನ್ನು ಮತ್ತು ಉಳಿದಂಥ ಬೇರೆ ಬೇರೆ ಇಲಾಖೆಯವ್ರನ್ನ ಬಳಸ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಟಾರ್ಚರ್ ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ ಅದು. ಹಾಗಾಗಿ ಅದೇನೇ ಇರಲಿ, ಬಟ್ ಈಗ ಇನ್ನೂ ಕೂಡ ಕೊಡಬೇಕಾದಂಥ ಪರಿಕರ